ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಕಂಟಿ, ಅಮೃತ ಇದ್ದ ಆಶ್ರಮದಲ್ಲಿ ಅವಳ ಜೊತೆ ಕೋಣೆಯಲ್ಲಿದ್ದ ಹುಡುಗಿ ಯಾರು ಅಂತ ವಿಚಾರಿಸು. ಹಾಗೆ ಈಗ ಅವಳು ಎಲ್ಲಿದ್ದಾಳೆ ಅನ್ನೋ ಡೀಟೇಲ್ಸ್ ಕೂಡ ಬೇಕು ನನಗೆ. ಇದ್ರ ಬಗ್ಗೆ ಆದಷ್ಟು ಬೇಗ ಗೊತ್ತಾಗಬೇಕು. ಆದರೆ ನಾನು ಹೀಗೆ ವಿಚಾರಿಸಿದ್ದೀನಿ ಅಂತ ಆಶ್ರಮದಲ್ಲಾಗಲಿ ಮನೆಯಲ್ಲಾಗಲಿ ಯಾರಿಗೂ ಗೊತ್ತಾಗಬಾರ್ದು. ಆಜ್ಞೆ ಕೊಟ್ಟ ಭಾರ್ಗವ್ ಯಾವಾಗಲೂ ರಾಮನ ಜೊತೆ ಹನುಮನಂತೆ ತನ್ನ ಜೊತೆ ಇರುವ ಕಂಟಿಗೆ. ಇಬ್ಬರೂ ಕಾರ್ ಹತ್ತಿ ಹೊರಟಿದ್ದರು. ಭಾರ್ಗವ್ ಡ್ರೈವ್ ಮಾಡುತ್ತಿದ್ದ. ಅಮೃತ ಆಶ್ರಮದಲ್ಲಿ ತನ್ನ ಜೊತೆ ಇರುವ ಗೆಳತಿಯ ಬಗ್ಗೆ ಪೂರ್ಣಳ ಮುಂದೆ ಹೇಳಿದ್ದಳಲ್ಲವೇ. ಅವಳು ಹೇಳಿದಂತೆ ಅವಳ ಗೆಳತಿಯ ಬಳಿ ಸೃಷ್ಟಿಯ ಫೋಟೋ ಏಕಿತ್ತು. ಜೊತೆಗೆ ಅವಳಿಂದ ನಡೆದು ಹೋದ ಘಟನೆಯ ಬಗ್ಗೆ ಏನಾದರೂ ಗೊತ್ತಾಗಿದೆಯೇ ಎಂಬ ಕಲ್ಪನೆಯಲ್ಲಿದ್ದವ ಅದನ್ನೇ ತಿಳಿಯಲು ಇಲ್ಲದಿರುವ ಅಮೃತಾಳ ಗೆಳತಿಯನ್ನು ಹುಡುಕಲು ಶುರು ಮಾಡಿದ್ದ. ಓಕೆ ಅಣ್ಣ, ಈಗಲೇ ಹೇಳ್ತೀನಿ ಎಂದ ಕಂಟಿ ಫೋನ್ ಹಿಡಿದು ತಮಗಾಗಿ ಕೆಲಸ ಮಾಡುವ ಹುಡುಗರಿಗೆ ಕೆಲಸ ಕೊಟ್ಟ. ಭಾರ್ಗವ್ ಕಾರನ್ನು ಆಫೀಸ್ ರಸ್ತೆ ಬಿಟ್ಟು ಬೇರೆಯ ರಸ್ತೆಗೆ ತಿರುಗಿಸಿದ. ಅಣ್ಣ, ನಾವು ಆಫೀಸ್ಗೆ ಹೋಗ್ತಿಲ್ವಾ? ಎಲ್ಲಿಗೆ ಹೋಗ್ತಿದ್ದೀವಿ ಕೇಳಿದ ಕಂಟಿ ರಸ್ತೆ ನೋಡುತ್ತಾ. ಇಲ್ಲ, ನಾನು ಒಂದು ಫ್ಯಾಮಿಲಿನ ಹುಡುಕ್ತಿದ್ದೀನಿ ಕಂಟಿ. ಅವ್ರನ್ನೇ ನಿನಗೂ ಹುಡುಕೋದಕ್ಕೆ ಹೇಳಿದ್ದೆ. ಅವ್ರ ಜೊತೆ ನನ್ನ ಜೀವನದಲ್ಲಿ ನಡೆದು ಹೋಗಿರೋ ಒಂದು ಘಟನೆಯ ಸತ್ಯ ಅಡಗಿದೆ. ಅದನ್ನು ಬಾಯ್ಬಿಟ್ಟು ಯಾರಿಗೂ ಹೇಳೋ ಹಾಗೂ ಇಲ್ಲ ನಾನು. ಆದರೆ ಈಗ ಮುಚ್ಚಿಡೋ ಹಾಗಿಲ್ಲ. ಇದಕ್ಕೆಲ್ಲ ಸಂಬಂಧಪಟ್ಟಿರೋ ಮಾಹಿತಿ ತೆಗೆಯೋದಕ್ಕೆ ಹೋಗ್ತಿರೋದು ನಾನು ಅಂದ್ಕೊಂಡಿದ್ದೆ ಇದೆಲ್ಲ ಏನೂ ಹೊರಗೆ ಬರೋದಿಲ್ಲ ಅಂತ. ಆದರೆ ಈಗ ಎಲ್ಲ ಮತ್ತೆ ವಾಪಸ್ ಬರ್ತಿದೆ ಎಂದವ ಸೃಷ್ಟಿಯ ಮನೆಯ ಬಳಿ ಹೊರಟಿದ್ದ. ಅಮೃತಾಳ ಗೆಳತಿಯ ಬಗ್ಗೆ ಇಲ್ಲಿ ಏನಾದರೂ ಸುಳಿವು ಸಿಗಬಹುದೇನೋ ಎಂದು ಹೊರಟಿದ್ದ ಅವ. ಅದೇನೋ ಅಷ್ಟೊಂದು ಯೋಚಿಸಿದವನಿಗೆ ಇಲ್ಲಿ ಹೋಗಬೇಕೆನ್ನಿಸಿತು. ಸತ್ಯದ ದಾರಿಯೂ ಅದೇ ಆಗಿತ್ತಲ್ಲ. ಅಣ್ಣ, ಮಿನಿಸ್ಟರ್ ಕಾಲ್ ಮಾಡಿದ್ರಾ? ನಿನ್ನೆ ಡಿಪಾರ್ಟ್ಮೆಂಟಲ್ಲಿ ಇರೋ ಯಾರದ್ದೋ ಜೊತೆ ಮಾತಾಡಿ ಹೇಳ್ತೀನಿ ಅಂದಿದ್ರಲ್ಲ, ಜ್ಞಾಪಿಸಿ ಕೇಳಿದ. ಇಲ್ಲ, ಇನ್ನೂ ಕಾಲ್ ಮಾಡಿಲ್ಲ. ಸಂಜೆವರೆಗೂ ವೇಟ್ ಮಾಡೋಣ. ಅವರು ಕಾಲ್ ಮಾಡದೇ ಇದ್ದರೆ ಆಮೇಲೆ ನಾನೇ ಕಾಲ್ ಮಾಡ್ತೀನಿ ಎಂದ ದಾರಿ ನೋಡುತ್ತಾ. ಓಕೆ ಅಣ್ಣ ಎಂದವ ಸುಮ್ಮನೆ ಕುಳಿತ. ಅವನ ಮನದಲ್ಲೂ ನೂರಾರು ಪ್ರಶ್ನೆಗಳಿದ್ದವು. ಭಾರ್ಗವ್ ಏನು ಮಾಡುತ್ತಿರುವನೆಂದು ಅರಿಯದೆ. ಆದರೆ ಅವನ ಮುಂದೆ ಉಸಿರೆತ್ತಲಾರ ಅವ. ಇಬ್ಬರೂ ಕೆಲವೊಂದಿಷ್ಟು ನಿನ್ನೆ ನಡೆದ ಮೀಟಿಂಗ್ ವಿಷಯಗಳನ್ನು ಮಾತನಾಡುತ್ತಾ ದಾರಿ ಸಾಗಿಸಿದರು. 4 ವರ್ಷಗಳ ಹಿಂದೆ ಸೃಷ್ಟಿಯ ಮನೆ ಇದ್ದ ರಸ್ತೆಗೆ ಬಂದ ಭಾರ್ಗವ್ ಕಾರನ್ನು ರಸ್ತೆಯಲ್ಲೇ ನಿಲ್ಲಿಸಿ 4 ಮನೆ ದಾಟಿ ನಡೆದು ಹೋದ. ಜೊತೆಗೆ ಕಂಟಿಯೂ ಹೋದ. ಸೃಷ್ಟಿಯ ಕುಟುಂಬ ಇದ್ದ ಮನೆಯ ಮುಂದೆ ನಡೆದವ ಬಾಗಿಲು ಬಾರಿಸುವ ಮೊದಲೇ ಅದೇ ಮನೆಯಿಂದ ಯಾರೋ ಒಬ್ಬ ವ್ಯಕ್ತಿ ಹೊರಬಂದರು. ಸರ್, ಸೃಷ್ಟಿಯವರ ತಂದೆ ತಾಯಿ ಎಂದು ಕೇಳಿದ. ಸೃಷ್ಟಿನ? ಆ ಹೆಸರಲ್ಲಿ ಯಾರೂ ಇಲ್ವಲ್ಲ ಇಲ್ಲಿ ಎಂದನವ. 4 ವರ್ಷದ ಹಿಂದೆ ಸೃಷ್ಟಿ ಅನ್ನೋ ಹುಡುಗಿ ಇಲ್ಲಿ ಎಂದವ ಮುಂದೆ ಮಾತನಾಡದೆ ನಿಂತ. ಸೃಷ್ಟಿ ಯಾರೋ ನಮಗೆ ಗೊತ್ತಿಲ್ಲಪ್ಪ. ನಾನು ಈ ಮನೆಗೆ ಬಂದು 3 ವರ್ಷ ಆಯಿತು. ಈಗ ಇದು ನನ್ನ ಮನೆ, ಖರೀದಿ ಮಾಡಿದ್ದೀನಿ ನಾನು ಎಂದರು. ಹೌದಾ? ಈ ಮನೆನ ನಿಮಗೆ ಮಾರಾಟ ಮಾಡಿದ್ದು ಯಾರು? ಅಂದರೆ ಅವರೇ ಸೃಷ್ಟಿ ಪೇರೆಂಟ್ಸ್ ಇರಬಹುದು ಅಂತ. ನನಗೆ ಈ ಮನೆ ಮಾರಿದ್ದು ಒಂದು ಹುಡುಗಿನಪ್ಪ. ವಯಸ್ಸಿನವರಲ್ಲ, ಬಹುಶಃ ಅದೇ ಹುಡುಗಿ ಸೃಷ್ಟಿ ಅನಿಸುತ್ತೆ. ನನಗೆ ಹೆಸರು ಕೂಡ ಅಷ್ಟೊಂದು ಗೊತ್ತಿಲ್ಲ ಎಂದನವ. ಹುಡುಗಿನ? ಸೃಷ್ಟಿ ತಂದೆ ತಾಯಿ ಎಲ್ಲಿಗೆ ಹೋದರು? ಸೃಷ್ಟಿ ಸತ್ತು ಹೋಗಿದ್ದಾಳೆ ಅಂದಮೇಲೆ ಇವರಿಗೆ ಮನೆ ಮಾರಿದ ಹುಡುಗಿ ಯಾರು? ಅಮೃತ ಜೊತೆ ಆಶ್ರಮದಲ್ಲಿ ಇದ್ದಿದ್ದ ಹುಡುಗಿನ? ಮನದಲ್ಲೇ ಅನುಮಾನಿಸಿದವ ಆ ವ್ಯಕ್ತಿಯನ್ನು ನೋಡುತ್ತಾ, ಸರ್, ಆ ಹುಡುಗಿ ಈಗ ಎಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತಾ ಎಂದು ಕೇಳಿದ. ಇಲ್ಲಪ್ಪ, ಗೊತ್ತಿಲ್ಲ ಎಂದ ಆತ. ಓಕೆ ಸರ್, ಥ್ಯಾಂಕ್ ಯು ಎಂದ ಭಾರ್ಗವ್ ಕಾರಿನತ್ತ ನಡೆದು ನಿಂತ. ಅದೇ ಸಮಯಕ್ಕೆ ಕಂಟಿಯ ಫೋನ್ ರಿಂಗ್ ಆಯಿತು. ರಿಸೀವ್ ಮಾಡಿದವನಿಗೆ ತಾನು ವಹಿಸಿದ್ದ ಕೆಲಸದ ಬಗ್ಗೆ ಸುದ್ದಿ ತಿಳಿದಿತ್ತು ಆಗಲೇ. ಮಾತನಾಡಿದವ, ಓಕೆ, ನಿನ್ನ ಅಕೌಂಟ್ಗೆ ಹಣ ಬರುತ್ತೆ ಎಂದು ಕಾಲ್ ಕಟ್ ಮಾಡಿದ. ಅಣ್ಣ, ಆಶ್ರಮದಲ್ಲಿ ಅಮೃತ ಜೊತೆ ಯಾವ ಹುಡುಗಿನೂ ಇರಲಿಲ್ವಂತೆ ಅಣ್ಣ. ಆ ಕೋಣೆಯಲ್ಲಿ ಇದ್ದಿದ್ದು ಅಮೃತ ಒಬ್ಬರೇ ಅಂತೆ. ಅವರಿಗೆ ಸ್ನೇಹಿತೆ ಕೂಡ ಯಾರೂ ಇರಲಿಲ್ವಂತೆ ಅಲ್ಲಿ ಎಂದ ಕಂಟಿ ಸುದ್ದಿ ತಿಳಿಸಿದ ಭಾರ್ಗವನಿಗೆ. ಇಷ್ಟು ಬೇಗ ಗೊತ್ತಾಯ್ತಾ ಕೇಳಿದನವ ಆಶ್ಚರ್ಯದಿಂದ. ಆಶ್ರಮ ಇರೋ ಏರಿಯಾದ ಹುಡುಗನಿಗೆ ಕೆಲಸ ವಹಿಸಿದ್ದೆ ಅಣ್ಣ. ಅವನು ಆಶ್ರಮದಲ್ಲಿ ಕೆಲಸ ಮಾಡೋ ಒಬ್ಬನಿಗೆ ಹಣ ಕೊಟ್ಟು ಮಾಹಿತಿ ತಿಳ್ಕೊಂಡಿದ್ದಾನೆ ಎಂದ. ಅಮೃತಾಗೆ ಯಾರೂ ಫ್ರೆಂಡ್ ಇರಲಿಲ್ವಂತ. ಮತ್ತೆ ಅವಳ್ಯಾಕೆ ಪೂರ್ಣ ಮುಂದೆ ಹಾಗೆ ಹೇಳಿದ್ದಾಳೆ ಎಂದ ಭಾರ್ಗವ್ ಈಗ ತೀರಾ ಗೊಂದಲಕ್ಕೆ ಬಿದ್ದ.
ಅವನ ಒದ್ದಾಟ ನೋಡಲಾಗಲಿಲ್ಲ. ಮೌನವಾಗಿದ್ದ ಕಂಟಿಗೆ. ಅಣ್ಣ, ಏನೋ ಅಂತ ಹೇಳಿದ್ರೆ ನಾನು ಯೋಚನೆ ಮಾಡ್ತಿದ್ದೆ ಎಂದ ಸಣ್ಣ ಭಯದಲ್ಲೇ. ನನ್ನ ಹತ್ರ ಒಂದು ಗುಟ್ಟಿದೆ ಕಂಟಿ. ಆ ಗುಟ್ಟಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನನಗಷ್ಟೇ ಗೊತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಅದನ್ನು ಪೂರ್ಣ ಮುಂದೆನೂ ಹೇಳೋಕ್ಕಾಗದೆ ಒದ್ದಾಡ್ತಿದ್ದೀನಿ. ಆದರೆ ಆ ಗುಟ್ಟಲ್ಲಿ ಇದ್ದ ಹುಡುಗಿ ಫೋಟೋನ ಪೂರ್ಣ ಅಮೃತ ಹತ್ರ ನೋಡಿದಾಳೆ. ಅಮೃತ ಆ ಹುಡುಗಿ ಬಗ್ಗೆ ಗೊತ್ತಿರೋದು ಅವಳ ಗೆಳತಿಗೆ ಅಂತ ಹೇಳಿದ್ಲಂತೆ. ಆದರೆ ಈಗ ಆಶ್ರಮದಲ್ಲಿ ಅವಳ ಗೆಳತಿ ಯಾರೂ ಇಲ್ಲ ಅಂತ ಗೊತ್ತಾಯಿತು. ನಾನು ಆ ಗೆಳತಿ ಯಾರು ಅಂತಾನೆ ತಿಳ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದು. ಈ ಮನೆ ಫೋಟೋದಲ್ಲಿರೋ ಹುಡುಗಿಯದ್ದು, ಆದರೆ ಫೋಟೋದಲ್ಲಿದ್ದ ಹುಡುಗಿನೇ ಮನೆ ಮಾರಿರಬಹುದು ಅಂತ ಇವ್ರು ಹೇಳ್ತಿದ್ದಾರೆ. ಸತ್ಯ ಏನಂದರೆ ಆ ಹುಡುಗಿ ಜೀವಂತವಾಗಿ ಇಲ್ಲ ಅಂತ ನನಗೆ ಗೊತ್ತಿದೆ. ಅಂದಮೇಲೆ ಈ ಮನೆನ ಮಾರಿದ್ದು ಯಾರು? ಆ ಹುಡುಗಿ ಮಾರೋದಕ್ಕೆ ಸಾಧ್ಯ ಇಲ್ಲ. ಅವಳ ಫ್ರೆಂಡ್ ಅಂದ್ಕೊಂಡಿದ್ದವರು ಆಶ್ರಮದಲ್ಲಿಲ್ಲ ಎಂದು ಬಿಡಿಸಿ ಹೇಳದೆ ಸೌಮ್ಯವಾಗಿ ಎಲ್ಲವನ್ನೂ ಹೇಳುತ್ತಾ ತಾನು ಒಳಗೊಳಗೆ ಯೋಚಿಸುತ್ತಾ ನಿಂತ. ಫೋಟೋದಲ್ಲಿರೋ ಹುಡುಗಿ ಫ್ರೆಂಡ್ ಮತ್ತೆ ಅಮೃತ ಫ್ರೆಂಡ್ ಒಬ್ಬಳೆ. ಅಂದರೆ ಅಮೃತ ಮತ್ತೆ ಈ ಹುಡುಗಿ ಮಧ್ಯೆ ಇನ್ನೊಂದು ಹುಡುಗಿ ಇದ್ದಾಳೆ. ಅದನ್ನು ಅಮೃತ ಹೇಳಿದ್ದಾರೆ, ಆದರೆ ಅವಳು ನಮಗೆ ಸಿಗ್ತಿಲ್ಲ. ಅರ್ಥ ಮಾಡಿಕೊಳ್ಳಲು ಕಷ್ಟವಾದರೂ ತನಗೆ ತಿಳಿದಿದ್ದನ್ನು ಗೊಣಗಿದ ಕಂಟಿ. ಅವನ ಮಾತನ್ನು ಗ್ರಹಿಸಿದ ಭಾರ್ಗವ್, ಅಂದರೆ ಅಮೃತ ಸುಳ್ಳು ಹೇಳಿದಾಳ ಎಂದು ಊಹಿಸಿದವನೇ ತಕ್ಷಣ ಮತ್ತೆ ಅದೇ ಮನೆಯ ಬಳಿ ಓಡಿ ಬಂದು ಒಳ ಹೋಗುತ್ತಿದ್ದ ವ್ಯಕ್ತಿಯನ್ನು ತಡೆದ. ತಾನು ಮೊದಲು ಸೃಷ್ಟಿಯ ತಂದೆ ತಾಯಿಯ ಬಗ್ಗೆ ವಿಚಾರಿಸಿದ ವ್ಯಕ್ತಿಯೇ ಅವ. ಸರ್, ನಿಮಗೆ ಮನೆ ಮಾರಿದ ಹುಡುಗಿ ಇವಳೇನಾ ನೋಡಿ ಎಂದವ ತನ್ನ ಫೋನಿನಲ್ಲಿದ್ದ ಅಮೃತಾಳ ಫೋಟೋ ತೋರಿಸಿದ. ಹೌದು, ಇದೇ ಹುಡುಗಿ ಎಂದನವ. ಆಘಾತ ಭಾರ್ಗವನಿಗೆ. ಥ್ಯಾಂಕ್ ಯು ಸರ್ ಎಂದು ಹಿಂದೆ ಸರಿದವನ ಎದೆ ಜಲ್ಲಿ ಎಂದಿತ್ತು ತಕ್ಷಣ. ಮೈಯೆಲ್ಲ ಬಿಸಿ ರಕ್ತ ಏರಿ ಯಾರೋ ಅವನ ತಲೆಗೆ ಕೈ ಹಾಕಿ ನರಮಂಡಲವನ್ನೇ ಎಳೆದಂತಾಯಿತು. ಸೊಂಟದ ಮೇಲೆ ಕೈ ಇಟ್ಟು ನಿಂತವ ಎಡಗೈಯಿಂದ ತನ್ನ ಹಿಂದೆಲೇ ಕೂದಲು ಸವರುತ್ತಾ ಶಿಟ್ ಎಂದು ಸಿರಿ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಕಾರಿನ ಬಳಿ ನಡೆದ. ಅವನ ಹಿಂದೆಯೇ ಓಡಿದ ಕಂಟಿ. ಕಾರಿನ ಬಳಿ ಬಂದು ನಿಂತ ಭಾರ್ಗವ್, ನನಗೆ ಗೊತ್ತಿಲ್ಲದೆ ಇದೆಲ್ಲ ಹೇಗಾಯಿತು ಎಂದುಕೊಂಡವನೇ ಕಾರಿಗೆ ಗುದ್ದಿದ ಒಮ್ಮೆ. ಏನಾಯಿತು ಅಣ್ಣ ಕೇಳಿದ ಕಂಟಿ. ಫೋಟೋದಲ್ಲಿರೋ ಹುಡುಗಿ ಫ್ರೆಂಡ್ ಬೇರೆ ಯಾರೂ ಅಲ್ಲ ಕಂಟಿ, ಅಮೃತನೇ. ಅಂದರೆ ಅಮೃತ ಪೂರ್ಣ ಮುಂದೆ ಸುಳ್ಳು ಹೇಳಿದಾಳೆ. ನನಗೆ ಗೊತ್ತಿರೋ ಗುಟ್ಟು ಅಮೃತಗೂ ಗೊತ್ತಿದೆ, ಆದರೂ ಅವಳು ಯಾರಿಗೂ ಅದನ್ನು ಹೇಳಿಲ್ಲ. ಅಂದಮೇಲೆ ಅವಳಿಗೆ ನನಗೂ ಆ ಗುಟ್ಟಿಗೂ ಸಂಬಂಧ ಇದೆ ಅಂತ ಗೊತ್ತಿದೆಯೋ ಇಲ್ವೋ, ಅಥವಾ ಗೊತ್ತಿದ್ದು ಎಂದವನಿಗೆ ಎಲ್ಲವೂ ಅರ್ಥವಾಗಿ ಹೋಗಿತ್ತು. ಸೃಷ್ಟಿಯ ಗೆಳತಿ ಬೇರೆ ಯಾರೂ ಅಲ್ಲ, ಅಮೃತಾಳೆ ಎಂಬ ಸತ್ಯ ತಿಳಿದಾಗಿತ್ತು. ಆದರೆ ಅವಳು ಪೂರ್ಣಳ ಮುಂದೆ ಸುಳ್ಳು ಯಾಕೆ ಹೇಳಿದಳೆಂಬ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ತೀಕ್ಷ್ಣ ಬುದ್ಧಿ ಅವನದ್ದು. ಏನೇ ಆದರೂ ಬಹುಬೇಗ ಅರ್ಥ ಮಾಡಿಕೊಂಡು ಬಿಡುತ್ತಿದ್ದ. ಸಿಕ್ಕ ಸಣ್ಣ ಸುಳುವಿನಿಂದಲೇ ಸತ್ಯ ಪತ್ತೆ ಹಚ್ಚಲು ಹೊರಟವನಿಗೆ ಅಮೃತಾಳ ನಿಜ ಬಣ್ಣ ಗೊತ್ತಾಗಿತ್ತು. ಆದರೂ ನಂಬಲು ಅಸಾಧ್ಯ, ಮನ ಒಪ್ಪುತ್ತಿಲ್ಲ. ಆಗಿದ್ದೆಲ್ಲವನ್ನು ಇಷ್ಟು ಬೇಗ ನಂಬಬಾರದು. ಮತ್ತೊಮ್ಮೆ ಪರಿಶೀಲಿಸಿದರಾಯಿತು ಎಂದುಕೊಂಡವ ಕಂಟಿ. ಅಮೃತ ಅನಾಥೆ ಅಂದಮೇಲೆ ಅವಳಿಂದ ನಮಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಆದರೆ ಅವಳು ಕಾಲ್ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲನೂ ತೆಗೆಸಿದ್ರೆ ಏನಾದರೂ ಸುಳಿವು ಸಿಗುತ್ತೆ. ಸೊ ಡೀಟೇಲ್ಸ್ ತೆಗೆಯೋದಕ್ಕೆ ಹೇಳು. 1 ಗಂಟೆಯಲ್ಲಿ ನನಗೆ ಈ ಕೆಲಸ ಆಗಬೇಕು. ತಿಳ್ಕೊಳ್ಳದೆ ಮತ್ತೊಂದು ತಪ್ಪಾಗೋದು ಬೇಡ ನನ್ನಿಂದ ಎಂದು ಆಜ್ಞೆ ಕೊಟ್ಟು ಕಾರ್ ಹತ್ತಿ ಆಫೀಸಿನ ದಾರಿ ಹಿಡಿದ. ಈಗ ಅಮೃತಾಳ ಜಾತಕ ತಿಳಿಯಬೇಕಲ್ಲ, ಜೊತೆಗೆ ತನ್ನ ಅನುಮಾನವೂ ಬಗೆಹರಿಯಬೇಕಿತ್ತು. ಕಂಟಿ ತನ್ನ ಹುಡುಗರಿಗೆ ಕರೆ ಮಾಡಿ ಕೆಲಸ ಹೇಳಿದ. ಗಂಟೆಯಲ್ಲಿ ಆಫೀಸ್ ತಲುಪಿದ ಭಾರ್ಗವ್ ತನ್ನ ಚೇಂಬರಿನಲ್ಲಿ ಬಂದು ಕುಳಿತ. ಕೆಲಸದತ್ತ ಗಮನ ಕೊಡಲಾಗದೆ ತನ್ನ ಯೋಚನೆಗಳ ಯುದ್ಧದಲ್ಲಿ ಸಿಲುಕಿದ. ಸೃಷ್ಟಿ ಫ್ರೆಂಡ್ ಅಮೃತ ಅಂದಮೇಲೆ ಅವಳಿಗೆ ಸೃಷ್ಟಿ ಜೀವನದಲ್ಲಿ ಏನಾಗಿದೆ ಅನ್ನೋದು ಗೊತ್ತಿರುತ್ತೆ. ಅಂದಮೇಲೆ ಪೂರ್ಣ ಮುಂದೆ ಸೃಷ್ಟಿ ತನ್ನ ಗೆಳತಿ ಅಂತ ಯಾಕೆ ಸುಳ್ಳು ಹೇಳಿದ್ಲು? ಸೃಷ್ಟಿ ಜೀವನದಲ್ಲಿ ನಾನು ಗೊತ್ತಿಲ್ಲದೆ ಬಂದಿದ್ದು ಅವಳಿಗೆ ಗೊತ್ತಿದೆಯಾ? ಗೊತ್ತಿದ್ರೆ ಯಾಕೆ ಸುಮ್ಮನಿದ್ದಾಳೆ? ಗೊತ್ತಿಲ್ಲ ಅನ್ನೋದಾದರೆ ಪೂರ್ಣ ಮುಂದೆ ಯಾಕೆ ಸುಳ್ಳು ಹೇಳಿದ್ಲು? ಇದೆಲ್ಲ ಒಂದು ಕಡೆ ಆದರೆ ಸೃಷ್ಟಿ ತಂದೆ ತಾಯಿ ಎಲ್ಲಿಗೆ ಹೋದರು ಅದ್ರ ಬಗ್ಗೆ ಖಂಡಿತ ಅಮೃತಾಗೆ ಗೊತ್ತಿರುತ್ತೆ. ಆದರೆ ಇವ್ರು ಯಾರ ಬಗ್ಗೆನೂ ಅವಳು ನಮ್ಮ ಯಾರ ಜೊತೆನೂ ಮಾತಾಡಿಲ್ವಲ್ಲ? ಅಂದರೆ ಬೇಕಂತಾನೆ ಮಾತಾಡಿಲ್ವಾ? ಅವಳು ಆಯುಷ್ನ ಪ್ರೀತಿಸಿ ಮದುವೆ ಆಗಿದ್ಯಾಕೆ? ಓ ಶಿಟ್, ಎಲ್ಲನೂ ಏನೇನೋ ಸುತ್ಕೋತಿದೆ, ಒಂದೂ ಸರಿಯಾಗಿ ಅರ್ಥ ಆಗ್ತಿಲ್ಲ ಎಂದವ ಕೈಗಳಲ್ಲಿ ಮುಖ ಹುದುಗಿಸಿ ಕುಳಿತ. ಸಮಯ ಹಾಗೆ ಕಳೆಯಿತು. ಅವ ತನ್ನ ಮನವನ್ನು ಹದಕ್ಕೆ ತರುತ್ತಿದ್ದ.
ಗಂಟೆಯೊಳಗೆ ಅವ ಕೇಳಿದ್ದ ಮಾಹಿತಿ ಹಿಡಿದು ಬಂದ ಕಂಟಿ. ಅಣ್ಣ, ನೀವು ಕೇಳಿದ ಡೀಟೇಲ್ಸ್ ಎಂದವ ಅವನ ಮುಂದೆ ತಾನು ತಂದಿದ್ದ ಹಾಳೆಗಳನ್ನು ಹಿಡಿದ. ಅದರಲ್ಲಿ ಅಮೃತಾಳ ಫೋನಿನ ಕಾಲ್ ಡೀಟೇಲ್ಸ್ ಜೊತೆಗೆ ಅವಳ ಅಕೌಂಟ್ ಡೀಟೇಲ್ಸ್ ಎಲ್ಲವೂ ಇತ್ತು. ಮಾಡುವ ಕೆಲಸ ಬಿಟ್ಟು ಆ ಹಾಳೆಗಳಲ್ಲಿನ ಮಾಹಿತಿ ನೋಡುತ್ತಾ ಕುಳಿತ ಭಾರ್ಗವ್. ಆಶ್ರಮಕ್ಕೆ ಬಿಟ್ಟರೆ ಇದು ಯಾವುದೋ ಹಾಸ್ಪಿಟಲ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಅಲ್ಲಿ ಯಾಕಿರಬಹುದು ಕಂಟಿ? ನನಗೆ ಗೊತ್ತಿರೋ ಹಾಗೆ ಅಮೃತಾಗೆ ಆಶ್ರಮ ಬಿಟ್ಟರೆ ಮತ್ತೆ ಯಾರೂ ಪರಿಚಯ ಇಲ್ಲ ಎಂದವ ಅನುಮಾನದಿಂದ ಯೋಚಿಸುತ್ತಾ ಕುಳಿತ. ಈಗ ಎಲ್ಲದರ ಮೇಲೆಯೂ ಅನುಮಾನ ಅವನಿಗೆ. ಅಣ್ಣ, ಮುಖ್ಯವಾದದ್ದು ಕಾಲ್ ಡೀಟೇಲ್ಸ್ನಲ್ಲಿದೆ ನೋಡಿ ಎಂದ ಕಂಟಿಗೂ ಆಘಾತಕಾರಿ ವಿಷಯವೇ ಅದು. ಭಾರ್ಗವ್ ಕಾಲ್ ಡೀಟೇಲ್ಸ್ ಹಿಡಿದು ನೋಡಿ ಕಣ್ಣರಳಿಸಿದವ. ಸ್ವಪ್ನ ಎಂದು ಸಿರಿದ. ಹಾ ಅಣ್ಣ, ಸ್ವಪ್ನಂಗೆ ಅಮೃತ ನಂಬರ್ನಿಂದ ನಿನ್ನೆ ಕಾಲ್ ಹೋಗಿದೆ. ಅದು ಬಿಟ್ಟರೆ ಅವತ್ತು ಪಬ್ನಲ್ಲಿ ಗಲಾಟೆ ಆಗಿತ್ತಲ್ಲ, ಅವತ್ತು ಕಾಲ್ ಹೋಗಿದೆ ಎಂದ. ಭಾರ್ಗವ್ ಒಮ್ಮೆ ಪರಿಶೀಲಿಸಿದ ಎಲ್ಲವನ್ನು. ಅಮೃತ ಸ್ವಪ್ನ ಜೊತೆ ಇದ್ದಾಳೆ ಹಾಗಾದರೆ ಎಂದವ ಮತ್ತೆ ಶಾಕ್ ಆದ. ಅಣ್ಣ, ಇದೇನಿದು ಹೀಗಾಯಿತು? ಅಮೃತ ಸ್ವಪ್ನ ಜೊತೆ ಇದ್ದಾರೆ ಅಂದಮೇಲೆ ಖಂಡಿತ ಅವರು ನಿಮ್ಮ ವಿರುದ್ಧ ಇದ್ದಾರೆ ಅಣ್ಣ ಎಂದ ಕಂಟಿಗೆ ನಂಬಲಾಗದ ಸತ್ಯವದು. ಹೊಸ ಚಾಲೆಂಜ್ ಕಂಟಿ ಇದು ನನಗೆ ಎಂದವನಿಗೆ ಭಯವೇನಿಲ್ಲ. ಆದರೆ ಆಘಾತವಾದದ್ದು ಸುಳ್ಳಲ್ಲ. ಅಮೃತ ಸ್ವಪ್ನ ಜೊತೆಗೂಡಿಯೇ ತನ್ನ ಹಿಂದೆ ಬಿದ್ದಿರುವರೆಂದು ಸುಲಭವಾಗಿ ತಿಳಿಯಿತವನಿಗೆ. ಅಣ್ಣ, ಮುಂದೆ ಈ ಹಾಸ್ಪಿಟಲ್ಗೆ ಹಣ ಯಾಕೆ ಹೋಗಿದೆ ಅಂತ ನನಗೆ ಗೊತ್ತಾಗಬೇಕು ಕಂಟಿ. ಅಮೃತಾಳ್ ಪ್ರತಿಯೊಂದು ಹೆಜ್ಜೆ ಬಗ್ಗೆನೂ ನನಗೆ ಮಾಹಿತಿ ಬೇಕು ಎಂದವನಿಗೆ ಪ್ರತಿಯೊಂದು ವಿಷಯವೂ ಬೇಕಿತ್ತು. ಅದರಲ್ಲೂ ಅಮೃತ ಸೃಷ್ಟಿಯ ಸತ್ಯ ತಿಳಿದು ಸುಮ್ಮನಿರುವಳೆಂದ ಮೇಲೆ ಏನೋ ವಿಷಯವಿದೆ ಎಂಬ ಅನುಮಾನ ಅವನಿಗೆ. ಟೈಮ್ ಕೊಡಿ ಅಣ್ಣ, ಅದನ್ನು ಕಂಡು ಹಿಡಿತೀನಿ ಎಂದನವ. ನೋ, ನಾನು ಬರ್ತೀನಿ, ನಡಿ ಹಾಸ್ಪಿಟಲ್ಗೆ ಹೋಗೋಣ ಎಂದ ಭಾರ್ಗವ್ ಮೇಲೆದ್ದ. ಅಣ್ಣ, ನೀವ್ಯಾಕೆ ಬರ್ತೀರಾ? ನಾನೇ ಕೇಳ್ತೀನಿ, ಇದು ನನ್ನ ಕುಟುಂಬದ ವಿಷಯ ಕಂಟಿ ಈಗ ಎಂದನವ ಎತ್ತಲೋ ನೋಡುತ್ತಾ ಗಂಭೀರವಾಗಿ. ಅವನ ಮನಸ್ಸಿನ ಭಾವ ಕಂಟಿಗೆ ಅರ್ಥವಾಯಿತು. ಬನ್ನಿ ಅಣ್ಣ ಎಂದವ ಭಾರ್ಗವ್ನ ಜೊತೆ ನಡೆದ. ಕಾರ್ ಡ್ರೈವ್ ಮಾಡಲು ಕುಳಿತ ಭಾರ್ಗವ್ ಅತಿ ವೇಗದಲ್ಲಿದ್ದ. ಅದೆಷ್ಟೇ ಕಷ್ಟವಾದರೂ ಸತ್ಯ ತಿಳಿಯಬೇಕಿತ್ತವನಿಗೆ ಈಗ. ತಲೆಗೆ ಬಂದ ಅನುಮಾನ ಸತ್ಯ ತಿಳಿಯುವ ಕುತೂಹಲವನ್ನು ಕೆರಳಿಸಿತ್ತು. ಹಾಗಾಗಿ ಆಫೀಸ್ ಕೆಲಸ ಬಿಟ್ಟು ತಾನೇ ಹೊರಟಿದ್ದ. ಅಮೃತ ಸೃಷ್ಟಿ ಫ್ರೆಂಡ್, ಆದರೆ ಸೃಷ್ಟಿ ಗೊತ್ತಿಲ್ಲ ಅಂತ ಯಾಕೆ ಪೂರ್ಣ ಮುಂದೆ ಸುಳ್ಳು ಹೇಳಿದಾಳೆ? ಸೃಷ್ಟಿ ಮನೆಯನ್ನು ಅವಳು ಮಾರಿದಾಳೆ ಅಂದಮೇಲೆ ಖಂಡಿತ ಅವಳಿಗೆ ಸೃಷ್ಟಿ ತಂದೆ ತಾಯಿ ಬಗ್ಗೆ ಗೊತ್ತಿರಬೇಕು. ಆದರೆ ಪೂರ್ತಿ ಚಿತ್ರ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಎಂದು ಯೋಚಿಸುತ್ತಲೇ ಆಸ್ಪತ್ರೆಗೆ ಹೊರಟಿದ್ದ ಭಾರ್ಗವ್ನ ಗೊಂದಲಗಳಿಗೆ ಉತ್ತರ ಆಸ್ಪತ್ರೆಯಲ್ಲೇ ಇತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.